ನೀವು ಬೆಂಗಳೂರಿನಲ್ಲಿ ರೆವೆನ್ಯೂ ಸೈಟ್ ಖರೀದಿಸಿದ್ದೀರಾ? ಹಾಗಾದ್ರೆ ಒಮ್ಮೆ ನೀವು ಈ ಸ್ಟೋರಿಯನ್ನು ನೋಡಲೇಬೇಕು. ರೆವೆನ್ಯೂ ಸೈಟ್ ಮಾಲೀಕರಿಗೆ ಕಾದಿದೆ ಬಿಗ್ ಶಾಕ್. ಜೊತೆಗೆ ರೆವೆನ್ಯೂ ಸೈಟ್ ಖಾತೆ ಮಾಡಿಕೊಟ್ಟ ಇಲಾಖೆ ಅಧಿಕಾರಿಗಳಿಗೆ ಸಂಕಷ್ಟಗಳು ಕೂಡ ಎದುರಾಗಬಹುದು. ನೀವು ಬೆಂಗಳೂರಿನಲ್ಲಿ ರೆವೆನ್ಯೂ ಸೈಟ್ ಖರೀದಿಸಿದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ತಪ್ಪದೆ ನೋಡಬೇಕು. ಒಮ್ಮೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕಾಗುತ್ತೆ. ರೆವೆನ್ಯೂ ಸೈಟ್ ಖರೀದಿಸಿದ ಗ್ರಾಹಕರೇ, ರೆವೆನ್ಯೂ ಸೈಟ್ ಮಾಲೀಕರಿಗೂ ಕೂಡ ಕಾದಿದೆ ಬಿಗ್ ಶಾಕ್. ಇದು ರೆವೆನ್ಯೂ ಸೈಟ್ ಖರೀದಿಸಿದವರಿಗೆ ಸಿಗ್ತಾ ಇರುವಂತಹ ಆಘಾತಕಾರಿ ಸುದ್ದಿ. ಜೊತೆಗೆ ರೆವೆನ್ಯೂ ಸೈಟ್ ಖಾತೆ ಮಾಡಿಕೊಟ್ಟಂತ ಅಧಿಕಾರಿಗಳಿಗೂ ಕೂಡ ಕಾದಿದೆ ಕಾನೂನು ಕಂಟಕ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರೆವೆನ್ಯೂ ಖಾತೆಯನ್ನ ಮಾಡಿಕೊಟ್ಟ ಅಧಿಕಾರಿಗಳಿಗೂ ಕೂಡ ಕಾದಿದೆ. ರೆವೆನ್ಯೂ ಸೈಟ್ ಜಾಗದಲ್ಲಿ ಮನೆ ಕಟ್ಟುವಂತಿಲ್ಲ. ಆದರೆ ಸರ್ಕಾರದ ನಿರ್ಬಂಧ ನಡುವೆಯೂ ರೆವೆನ್ಯೂ ಸೈಟ್ ಕಳ್ಳ ಮಾರ್ಗದಲ್ಲಿ ನೋಂದಣಿ ಆಗ್ತಾ ಇದೆ. ಡಿಸಿ ಕನ್ವರ್ಷನ್ ಮಾಡಿಸದೆ ಕೃಷಿ ಭೂಮಿಯಲ್ಲಿ ಖಾಸಗಿ ಲೇಔಟ್ ನಿರ್ಮಾಣ ಆಗ್ತಾ ಇರೋದು ಕೂಡ ಈಗ ಬಟಾ ಬಯಲಾಗಿದೆ. ಆದರೆ ಇದೀಗ ಅಕ್ರಮ ಬಡಾವಣೆಗಳ ವಿರುದ್ಧ ಶಿಸ್ತಿನ ಅಸ್ತ್ರವನ್ನ ಪ್ರಯೋಗಿಸಲು ಮುಂದಾಗಿದೆ. ಭೂಗಳ್ಳರಿಗೆ ನಡುಕ ಹುಟ್ಟಿಸಿದ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ನಿರ್ಧಾರ. ರೆವೆನ್ಯೂ ಸೈಟ್ ಪಡೆದು ಸಾಲು ಸಾಲು ಮೋಸ ಹೋಗಿರುವಂತಹ ಜನರು ಅನುಮತಿ ಪಡೆಯದೆ ನಿರ್ಮಾಣ ಮಾಡಿರೋ ಅನಧಿಕೃತ ಬಡಾವಣೆಗಳ ರದ್ದಿಗೆ ಈಗ ಸೂಚನೆ ಹೊರಡಿಸಲಾಗಿದೆ. ಅಕ್ರಮ ಬಡಾವಣೆಗಳ ಸೈಟ್ ಖಾತೆ ನೀಡಿರೋ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. RDPR ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, BBMP ಕಮಿಷನರ್, ತಹಶೀಲ್ದಾರ್, ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಕೂಡ ಮನವಿ ಮಾಡಿರುವ ಬೆಂಗಳೂರು ಜಿಲ್ಲಾಧಿಕಾರಿಗಳು ರೆವೆನ್ಯೂ ಸೈಟ್ ನಿರ್ಮಿಸಿದ ಮಾಲೀಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಿದೆ ಜಿಲ್ಲಾಡಳಿತ. ಒಟ್ಟಾರೆ ಈಗ ರೆವೆನ್ಯೂ ಸೈಟ್ ಮಾಲೀಕರಿಗೂ ಕೂಡ ಇದು ಒಂಥರದ ಶಾಕ್. ಜೊತೆಗೆ ರೆವೆನ್ಯೂ ಸೈಟ್ ಖಾತೆ ಮಾಡಿಕೊಟ್ಟ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟಗಳು. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರೆವೆನ್ಯೂ ಸೈಟ್ ನೋಂದಣಿಗೆ ಸರ್ಕಾರ ನಿರ್ಬಂಧವನ್ನ ಹೇರಲಾಗಿದೆ. ಅಕ್ರಮ ಬಡಾವಣೆಗಳ ಸೈಟ್ ಖಾತೆ ನೀಡಿರುವಂತಹ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿರತಕ್ಕಂತಹದ್ದು. RDPR ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, BBMP ಕಮಿಷನರ್, ತಹಶೀಲ್ದಾರ್ ಜೊತೆಗೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಮನವಿ ಮಾಡಿರುವಂತಹ ಬೆಂಗಳೂರು ಜಿಲ್ಲಾಧಿಕಾರಿಗಳು. ಹಾಗಾಗಿ ಭೂಗಳ್ಳರಿಗೆ ನಡುಕ ಹುಟ್ಟಿಸಿದಂತಹ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಈ ಒಂದು ನಿರ್ಧಾರ, DC ಕನ್ವರ್ಷನ್ ಮಾಡಿಸದೆ ಕೃಷಿ ಭೂಮಿಯಲ್ಲಿ ಖಾಸಗಿ ಲೇಔಟ್ ನಿರ್ಮಾಣ ಮಾಡಲಾಗ್ತಾ ಇತ್ತು. ಇವೆಲ್ಲದರ ನಡುವೆ ಈಗ ಜಿಲ್ಲಾಧಿಕಾರಿಗಳ ಈ ಒಂದು ಖಡಕ್ ನಿರ್ಧಾರ ಇದೆಯಲ್ಲ, ಇದು ಒಂದು ತರಹ ನಡುಕ ಹುಟ್ಟಿಸಿದೆ ಕೆಲವರಿಗೆ. ರೆವೆನ್ಯೂ ಸೈಟ್ ಮಾಲೀಕರಿಗೆ ಕಾದಿದೆ ಬಿಗ್ ಶಾಕ್. ಜೊತೆಗೆ ರೆವೆನ್ಯೂ ಸೈಟನ್ನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ರೆವೆನ್ಯೂ ಸೈಟ್ ನೋಂದಣಿಗೆ ಸರ್ಕಾರ ನಿರ್ಬಂಧ ಹೇರಿದೆ. ಕಾರಣ DCಯ ಕನ್ವರ್ಷನ್ ಮಾಡಿಸದೆ ಕೃಷಿ ಭೂಮಿಯಲ್ಲಿ ಖಾಸಗಿ ಲೇಔಟನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ರಾಜ್ಯದ ಸಾಕಷ್ಟು ಭಾಗಗಳ ಈ ತರಹದ ಬಡಾವಣೆಗಳನ್ನು ನೀವು ನೋಡಬಹುದು. ಇದು ಅಕ್ರಮ ಮತ್ತು ಅನಧಿಕೃತ. ಹಾಗಿರುವಾಗ ಈಗ ಅನಧಿಕೃತ ಅಂತ ಗೊತ್ತಾದ ನಂತರ ತೆಗೆದುಕೊಂಡ ಗ್ರಾಹಕರಿಗೂ ಕೂಡ ಒಂದರ್ಥದ ಸಂಕಷ್ಟ. ಜೊತೆಗೆ ಇದನ್ನು ನೋಂದಣಿ ಮಾಡಿದಂಥ ಅಧಿಕಾರಿಗಳಿಗೂ ಕೂಡ ಸಂಕಷ್ಟಗಳು ಎದುರಾಗ್ತವೆ. ರೆವೆನ್ಯೂ ಸೈಟ್ ಮಾಲೀಕರಿಗೂ ಕೂಡ ಈ ಸಂಕಷ್ಟ ಬಿಡುವಂತಹದ್ದಲ್ಲ. ಈ ಸಂಕಷ್ಟ ಎದುರಾಗಬಹುದು. DC ಕನ್ವರ್ಷನ್ ಮಾಡಿಸದೆ ಕೃಷಿ ಭೂಮಿಯಲ್ಲಿ ಖಾಸಗಿ ಲೇಔಟನ್ನು ನಿರ್ಮಾಣ ಮಾಡ್ತಾ ಇದ್ದಂತಹ ಅಕ್ರಮಿಗಳಿಗೆ, ಮತ್ತೊಂದು ಕಡೆ ಕಾನೂನು ಬಾಹಿರವಾಗಿ ಆ ತರಹದ ಬಡಾವಣೆಯನ್ನು ನಿರ್ಮಿಸ್ತಾ ಇದ್ದಂತಹ ಅಷ್ಟೂ ಜನರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವಂತಹ ಒಂದು ನಿರ್ಧಾರ ಇದು. ರೆವೆನ್ಯೂ ಸೈಟ್ ಜಾಗದಲ್ಲಿ ಮನೆ ಕಟ್ಟುವಂತಿಲ್ಲ, ಮಾರುವಂತೆಯೂ ಇಲ್ಲ. ಆದರೆ ಸರ್ಕಾರದ ನಿರ್ಬಂಧ ನಡುವೆಯೂ ರೆವೆನ್ಯೂ ಸೈಟ್ ಕಳ್ಳ ಮಾರ್ಗದಲ್ಲಿ ನೋಂದಣಿ ಆಗ್ತಾ ಇತ್ತು. ಆದರೆ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ DC ಒಂದು ಖಡಕ್ ಆದಂತಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅಕ್ರಮ ಬಡಾವಣೆಗಳ ಸೈಟ್ ಖಾತೆ ನೀಡಿರುವಂತಹ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿರತಕ್ಕಂತಹದ್ದು. RDPR ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಕೂಡ ಮನವಿ ಮಾಡಿರುವಂತಹ ಬೆಂಗಳೂರು ಜಿಲ್ಲಾಧಿಕಾರಿಗಳು ರೆವೆನ್ಯೂ ಸೈಟ್ ನಿರ್ಮಿಸಿದ ಮಾಲೀಕರ ವಿರುದ್ಧ ಶಿಸ್ತು ಕ್ರಮಕ್ಕೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಇನ್ನು ರೆವೆನ್ಯೂ ಸೈಟ್ ಖರೀದಿಸ್ತಾ ಇದ್ದಂತಹ ಖರೀದಿದಾರರಿಗೂ ಮಾಲೀಕರಿಗೂ ರೆವೆನ್ಯೂ ಸೈಟನ್ನು ನೋಂದಣಿ ಮಾಡಿಕೊಡ್ತಾ ಇದ್ದಂತಹ ಅಧಿಕಾರಿಗಳಿಗೂ ಇದು ಜಿಲ್ಲಾಧಿಕಾರಿಯಿಂದ ಖಡಕ್ ಸೂಚನೆ ಬಂದಿರುವಂತಹದ್ದು. ಯಾರೇ ಮಾಡಿದರೂ ಕೂಡ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಎನ್ನುವಂತಹದ್ದು DC ಅಧಿಕಾರಿಗಳ ಖಡಕ್ ನಿರ್ಧಾರ.